ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗುವಂತದ್ದು ಹಾಗೆ ತುಂಬಾನೇ ಟ್ರೆಂಡಿಂಗ್ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ. ಆ ಒಂದು ಸೀರೆ ಕುಚ್ಚು ಡಿಸೈನ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಯಾರಿಗೆನೆ ಇವತ್ತು ನಾನು ವರ್ಕ್ ಮಾಡ್ತಾ ಇರೋದು. ಸ್ಯಾರಿ ಪಲ್ಲು ಕಲರ್ಗೆ ನಾನು ಸ್ಯಾರಿ ಬಾಡಿ ಕಲರ್ ನ ತಗೊಂಡಿರೋದು. ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರ ತಗೊಂಡಿರೋದು. ಮೊದಲಿಗೆ ಈ ರೀತಿ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದೀನಿ. ಲಾಕ್ ಆದ್ಮೇಲೆ ನಾವಿವಾಗ ಚೈನ್ ಗಳನ್ನ ಹಾಕೊಳ್ಳೋಣ. ನಾನಿವಾಗ 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿ ಆದ್ಮೇಲೆ ಇವಾಗ ಮತ್ತೆ ನಾವು ಚೈನ್ ನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಚೈನ್ ಹಾಕಿ ಲಾಕ್ ಮಾಡಿದಾಗ ಸುಕ್ಕು ಬಂದಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಮುಂದಕ್ಕೆ ವರ್ಕ್ ಮಾಡ್ಕೊಳ್ಳಿ. 4 ಚೈನ್ ಆದ್ಮೇಲೆ ನಾನು ಇವಾಗ 6 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು 1-2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ಗಳನ್ನ ಲೂಸ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋಬೇಕು. ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳಿ. ಇದನ್ನು ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಗಳಾದ್ಮೇಲೆ ಮತ್ತೆ ಇವಾಗ 6 ಚೈನ್ ನ ಹಾಕೋಬೇಕು. ಫ್ರೆಂಡ್ಸ್, ಯಾರಿಗಾದ್ರೂ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ವಿಡಿಯೋ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಯೆಲ್ಲೋ ಕಲರ್ ಅಲ್ಲಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. 6 ಚೈನ್ ಹಾಕೊಂಡು 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ಈ ಒಂದು ಬೇಸ್ ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ಅವಾಗ ಆಸ್ ಇಟ್ ಈಸ್ ನಿಮ್ಗೂ ಕೂಡ ಸೇಮ್ ಫಿನಿಶಿಂಗ್ ಅಲ್ಲೇ ಬರುತ್ತೆ. ನೋಡಿ, ಈ ರೀತಿ ಇವಾಗ ನಾನು 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ತಾ ಇದ್ದೀನಿ. ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ನಂಬರು, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಆನ್ಲೈನ್ ಹಾಗೆ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ಸೊ ಮತ್ತೆ ಇಲ್ಲಿ ನಾನು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆನೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ಫಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದಾನೆ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇಲ್ಲಿ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟ್ ಆಗಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನೋ ಅದೇ ರೀತಿ. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆಯಿಂದ ನೀವು ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ತರ ಏನ್ ಮಾಡ್ತೀವಿ ಅಂತ ಅಂದ್ರೆ 6 ಚೈನ್ ನ ಗ್ಯಾಪು ಎಷ್ಟು ತ್ರಿಬಲ್ ಕ್ರೋಶೆಗಳನ್ನ ಹಿಡಿಯುತ್ತೋ ನೋಡ್ಕೊಂಡು ಅಷ್ಟು ನಾವು ವರ್ಕ್ ಅನ್ನ ಮಾಡ್ಕೋತೀವಿ. ಎಷ್ಟು ತ್ರಿಬಲ್ ಕ್ರೋಶೆ ಹಿಡಿಯುತ್ತೆ ಅನ್ನೋದು ಕೂಡ ನಾವು ಕರೆಕ್ಟ್ ಆಗಿ ಹೇಗ್ ನೋಡ್ಕೊಳ್ಳೋದು ಅಂತ ಕೂಡ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ಇದೇ ತರ ಫುಲ್ಲು 6 ಚೈನ್ ಗ್ಯಾಪ್ ನಾವು ತ್ರಿಬಲ್ ಕ್ರೋಶೆಯಿಂದ ಫಿಲ್ ಮಾಡ್ತಾ ಹೋಗ್ಬೇಕು. ಹಾಗೆ ತ್ರಿಬಲ್ ಕ್ರೋಶೆ ಲೆಂತ್ ಕೂಡ ಅಷ್ಟೇ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಎಲ್ಲ ಒಂದೇ ಲೆಂತ್ ಅಲ್ಲೇ ಇರಲಿ. ಹಾಗೆ ಲೂಸ್ ಸ್ಟಿಚ್ ಗಳನ್ನ ಮಾಡ್ಕೋಬೇಡಿ, ಆದಷ್ಟು ಸ್ಟಿಫ್ ಆಗಿರ್ಲಿ ತ್ರಿಬಲ್ ಕ್ರೋಶೆ ವರ್ಕ್ ಮಾಡೋದು. ನೋಡಿ, ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿನೇ ತೋರಿಸಿದ್ದೆ. ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ 6 ಚೈನ್ ನ ಗ್ಯಾಪ್ ಒಳಗಡೆನೆ. ನೋಡಿ, ಎಲ್ಲ ಒಂದೇ ಲೆಂತ್ ಅಲ್ಲಿ ನೀಟಾಗಿ ನಾವು ಈ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಲೆಂತ್ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದಾಗ ಮಾತ್ರ ನಮ್ಗೆ ಆರ್ಚ್ ನ ಶೇಪ್ ಚೇಂಜ್ ಆಗುತ್ತೆ. ಎಲ್ಲ ಲೆಂತ್ ಒಂದೇ ತರ ಇದ್ರೆ ನಮ್ಗೆ ಆರ್ಚ್ ಶೇಪ್ ಚೇಂಜ್ ಆಗಲ್ಲ. ಇದೆಲ್ಲ ಟಿಪ್ಸ್ ನಾನು ಏನ್ ಹೇಳ್ತಾ ಹೋಗ್ತೀನಿ ಚಾನೆಲ್ ಅಲ್ಲಿ. ಸೊ ಅದನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಎಲ್ಲೆಲ್ಲಿ ತ್ರಿಬಲ್ ಕ್ರೋಶೆನ ಲೂಸ್ ಮಾಡ್ಬೇಕು, ಟೈಟ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ನೋಡಿ, ಸೇಮ್ ಪಾಯಿಂಟ್ಗೆನೆ ಇನ್ನ ತ್ರಿಬಲ್ ಕ್ರೋಶೆ ಅಂದ್ರೆ ಅವಾಗ್ಲೇ ಹೇಳ್ದೆ ಅಲ್ವಾ, ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನು. ಇದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಬಂದಿದ್ದು. ಸೊ ಯಾರಿಗಾದ್ರೂ ಏನಾದ್ರೂ ಡಿಸೈನ್ಸ್ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ನೀವು ನನಗೆ. ಸೊ ವಾಟ್ಸಪ್ ಅಲ್ಲಿ ತುಂಬೋಗಿದೆ, ಯಾರ್ಯಾರ್ದು ಅಂತಾನೆ ಶಾರ್ಟ್ ಲಿಸ್ಟ್ ಮಾಡಕ್ ಆಗ್ತಾ ಇಲ್ಲ.
ಆದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಡಿಸೈನ್ದು ರಿಕ್ವೆಸ್ಟ್ ಕಳ್ಸಿದ್ರೆ ಸೊ ಅಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಪ್ರತಿ ದಿನಾನು ಒಬ್ಬೊಬ್ರು ರಿಕ್ವೆಸ್ಟೆಡ್ ಕಳಿಸ್ತಾ ಇದ್ರೆ ನಮ್ಗೆ ಚೆಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ತರ ಕೌಂಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಎಲ್ಲಿಗೆ ಬರುತ್ತೆ ಆರ್ಚ್ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡಾಗ ಇನ್ನ ನಮ್ಗೆ ಆರ್ಚ್ ಕರೆಕ್ಟ್ ಆಗಿ ಲಾಕ್ ಮಾಡಕ್ ಹೋದಾಗ ಶೇಪ್ ನೀಟಾಗಿ ಬರಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಇನ್ನ 1 ಇಲ್ಲ ಅಂದ್ರೆ 2 ಸ್ಟಿಚಸ್ ನ ಜಾಸ್ತಿ ಮಾಡ್ಕೋತೀವಿ. ಇವಾಗ ಈ ತರ ನೋಡ್ಕೊಳ್ಳಿ ಆರ್ಚ್ ಶೇಪ್ ಕರೆಕ್ಟ್ ಆಗಿ ಬರುತ್ತಾ ಅಂತ. ಕರೆಕ್ಟ್ ಆಗಿ ಬರುತ್ತೆ ಅಂದಾಗ ಡೈರೆಕ್ಟ್ ಆಗಿ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡಬೇಕು. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ 4 ಚೈನ್ ಹಾಕೊಂಡಿದ್ವಿ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು 4 ಚೈನ್ ಇರುತ್ತೆ, ಯಾಕಂದ್ರೆ 2 ಹಾಕಿದ್ವಿ. ಸೊ ಇದು ಆರ್ಚ್ ಫಿನಿಶ್ಡ್ ಲುಕ್ ಈ ತರ ಇದೆ. ಇವಾಗ ಎಲ್ಲೂ ಕೂಡ ಏನು ವರ್ಕ್ ಮಾಡ್ದೇನೆ ಡೈರೆಕ್ಟ್ ಆಗಿ ಇಲ್ಲಿಂದಾನೆ 4 ಚೈನ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟ್ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಹಾಗೇನೆ ಆರ್ಚ್ ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬೇಕು. ನೋಡಿ, 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇವಾಗ ಕೊನೆಯದಾಗಿ ನಾವು ಲಾಕ್ ಮಾಡ್ತಾ ಇದೀವಿ ಅಲ್ವಾ. ಸೊ ಇಲ್ಲಿ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 13 ಇಂದ 14 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಬೇಡಿ. ನೋಡಿ, 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. 2 ಕೂಡ ಲೆಂತ್ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡಿರೋದ್ರಿಂದ 2 ಆರ್ಚ್ ಕೂಡ ಸೇಮ್ ಇದೆ. ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊಂಡು ಈ ರೀತಿ ಸೀರೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಮಾಡ್ಕೊಂಡು ಇಲ್ಲಿ 5ನೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋತೀವಿ. 4ಅನ್ನ ಸ್ಕಿಪ್ ಮಾಡಿ 5ನೇದಕ್ಕೆ 4 ಚೈನ್ ನ ನಾವು ಲಾಕ್ ಮಾಡ್ಕೋತೀವಿ. ಮತ್ತೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇವಾಗ ಈ ಕಡೆಯಿಂದ ಕೌಂಟ್ ಮಾಡ್ಕೊಳ್ಳಿ. 1 2 3 4ನೇದಕ್ಕೆ ನಾವು ಈ ರೀತಿ ಲಾಕ್ ಅನ್ನ ಮಾಡ್ಕೋಬೇಕು. ಈ ಕಡೆಯಿಂದ ಕೂಡ 4ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಚೈನ್ಗಳನ್ನ ಹಾಕೊಳ್ಳೋಣ. ಸೊ ಇಲ್ಲಿ ನಾನು 6 ಚೈನ್ಗಳನ್ನ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ. 4ಅನ್ನ ಸ್ಕಿಪ್ ಮಾಡಿ 5ನೇದಕ್ಕೆ ಲಾಕ್ ಮಾಡಬೇಕು. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳಿ. ಸೊ ಇಲ್ಲೂ ಅಷ್ಟೇ ಸ್ಟ್ರೈಟ್ ಆಗಿ ಇಟ್ಟಾದ್ರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 4 ಚೈನ್ ಸ್ಕಿಪ್ ಮಾಡಿ 5ನೇ ಚೈನ್ಗೆ ನಾವು ಲಾಕ್ ಮಾಡ್ಕೋಬಹುದು. ಅಂದ್ರೆ 5ನೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಬೋದು. ಇದು ಈ ರೀತಿ ಬರುತ್ತೆ. ಇದು ಒಂದ್ ರೀತಿ ಮಾಡೋದು. ನೆಕ್ಸ್ಟ್ ಇನ್ನೊಂದ್ ತರ ಮಾಡ್ಬೋದು. ಅದನ್ನ ಯಾವ ತರ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ನಾನು ಏನ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದನ್ನ ಕ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಐಡಿಯಾ ಗೊತ್ತಾಗುತ್ತೆ. ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲೇನು ನಾವು 6 ಚೈನ್ ಹಾಕಿದ್ವಿ ಅಲ್ವಾ, ಈ 6 ಚೈನ್ ನ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಈ ಒಂದು ಲೇಯರ್ಗೆ ತ್ರಿಬಲ್ ಕ್ರೋಶೆ ಕೌಂಟ್ಸ್ ಸ್ವಲ್ಪ ಜಾಸ್ತಿ ಆಗತ್ತೆ. ಯಾಕಂದ್ರೆ ಕೆಳಗಡೆ 2 ಆರ್ಚ್ಗಳು ಏನ್ ಮಾಡಿದ್ವಿ ಅಲ್ವಾ, ಅಲ್ಲಿ 14 to 15 ಇಲ್ಲಾಂದ್ರೆ 13 to 14 ಈ ಒಂದು ಕೌಂಟ್ ಅಲ್ಲಿ ವರ್ಕ್ ಮಾಡ್ಕೋತೀವಿ. ಬಟ್ ಇಲ್ಲಿ ಮೇಲ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋತೀವಿ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಲಾಕ್ ಇದೆ ಅಲ್ವಾ, ಚೈನ್ಗಳು ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಒಂದು ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಇವಾಗ ಈ ರೀತಿ ಕಾಣಿಸುತ್ತೆ ಆರ್ಚ್. ನಿಮ್ಗೆ ಒಂದ್ ಸ್ವಲ್ಪ ಇದು ಬೆಂಡ್ ಆಗತ್ತೆ ಅಂತ ಏನಾದ್ರು ಅನ್ನಿಸ್ತು ಅಂತ ಅಂದ್ರೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. 2 ಚೈನ್ ಹಾಕೊಳ್ಳಿ. ಇವಾಗ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ರೆ ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ 3 ಕೂಡ ಈ ರೀತಿ ಕಾಣಿಸುತ್ತೆ. ಒಂದ್ರ ಮೇಲೆ ಒಂದು ಇರೋದ್ರಿಂದ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ಫ್ಲಿಪ್ ಆಗೋದು ಬೆಂಡ್ ಆಗೋದು ಅಂತ ಏನಾದ್ರು ನಿಮ್ಗೆ ಅನಿಸ್ತು ಅಂತ ಅಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಕೋಬಹುದು ಅಂತ ಅಂದ್ರೆ ಇಲ್ಲಿ 2 ಆರ್ಚ್ ಕೆಳಗಡೆ ಕಂಪ್ಲೀಟ್ ಆದ್ಮೇಲೆ ಡೈರೆಕ್ಟ್ ಆಗಿ ದಾರ ಕಟ್ ಮಾಡ್ಕೊಂಡು ಇಲ್ಲಿ ನಾವೇನು ಫಸ್ಟ್ ಆರ್ಚ್ ಮಾಡಿರ್ತೀವಲ್ವಾ ಆ ಒಂದು ಆರ್ಚ್ಗೆ ಮಿಡಲ್ ಅಲ್ಲಿ ಲಾಕ್ ಮಾಡಿ 4 ಚೈನ್ ಹಾಕೊಳ್ಳಿ. ರಿವರ್ಸ್ ಮಾಡ್ಕೊಳ್ಳೋದು ಬೇಡ ನಾವು, ಆಯ್ತಾ. 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ 2 ಚೈನ್ ಹಾಕಿ ಕಟ್ ಮಾಡಿ ಮತ್ತೆ ಫ್ರಂಟ್ ಸೈಡ್ ಇಂದ ಫಸ್ಟ್ ಆರ್ಚ್ ನ ಮಿಡಲ್ಗೆ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕಿ ಲಾಕ್ ಮಾಡ್ತೀರಾ. ಮತ್ತೆ 6 ಚೈನ್ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ತೀರಾ. ಮತ್ತೆ ದಾರ ಕಟ್ ಮಾಡ್ಕೋತೀರಾ. ನಾವು ಆರ್ಚ್ ನ ಮಿಡಲ್ಗೇನು ವರ್ಕ್ ಮಾಡಿದ್ವಿ ಅಲ್ವಾ, ಸೊ ಅಲ್ಲಿಗೆ ನಾವು ಲಾಕ್ ಮಾಡಿ ಮತ್ತೆ 6 ಚೈನ್ ನ ಗ್ಯಾಪ್ಗೆ ಸ್ಟಾರ್ಟ್ ಮಾಡೋದು. ಇವಾಗ ನೆಕ್ಸ್ಟ್ ಆರ್ಚ್ ಮಾಡ್ಬೇಕು ಅಂದ್ರೆ 2 ಫಿಂಗರ್ ಮೆಜರ್ಮೆಂಟ್ ಅಲ್ಲಿ ನೀವು ಇಟ್ಕೊಂಡು ನೆಕ್ಸ್ಟ್ ಆರ್ಚ್ ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲೂ ಅಷ್ಟೇ ಫಸ್ಟ್ ಆರ್ಚಸ್ಗೆ ಯಾವ ರೀತಿ ಚೈನ್ಗಳನ್ನ ಹಾಕೊಂಡಿದ್ವಿ ಅಲ್ವಾ ಬೇಸ್ಗೆ, ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಲಾಕು,
ಆಮೇಲೆ 6 ಚೈನ್ ಹಾಕಿ ಲಾಕ್ ಆಗಿದ್ವಿ. ಆಮೇಲೆ 4 ಚೈನ್ 2 ಸತಿ ಹಾಕಿ ಲಾಕ್ ಮಾಡಿದ್ವಿ. ಮತ್ತೆ 6 ಚೈನ್ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ವಿ ಅಲ್ವಾ. ಸೊ ಸೇಮ್ ಪ್ಯಾಟರ್ನ್ ಅಲ್ಲೇ ಎಲ್ಲಾ ಆರ್ಚ್ಗಳನ್ನು ಕೂಡ ನಾವು ವರ್ಕ್ ಮಾಡ್ತಾ ಹೋಗ್ಬೇಕು. ಒಂದ್ ಆರ್ಚ್ಗೂ ಇನ್ನೊಂದ್ ಆರ್ಚ್ಗೂ ನಾನು 2 ಫಿಂಗರ್ಸ್ ಗ್ಯಾಪ್ ನ ತಗೊಂಡಿದೀನಿ. ನೀವೇನಾದ್ರೂ ಬೇಕು ಅಂದ್ರೆ 1 ಇಂಚು ಇಲ್ಲ ಅಂದ್ರೆ 1.25 ಇಂಚ್ ಗ್ಯಾಪ್ ಅಲ್ಲಿ ವರ್ಕ್ ಅನ್ನ ಮಾಡ್ಕೋಬಹುದು. ಮತ್ತೆ ಈ ಒಂದು ಡಿಸೈನ್ ವರ್ಕ್ ಮಾಡ್ಕೋಬೇಕಾದ್ರೆ ನಾವೇನು ಬೇಸ್ ಲೈನ್ ಅಲ್ಲಿ ಚೈನ್ ಗಳು ಹಾಕ್ತಿವಿ ಅಲ್ವಾ, ಆದಷ್ಟು ಲೂಸ್ ಆಗಿ ಲಾಕ್ ಮಾಡಿ. ಅಂದ್ರೆ ಇವಾಗ 4 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವಾ, ಆ ಒಂದು ಲಾಕ್ ನ ಲೂಸ್ ಆಗಿ ಲಾಕ್ ಮಾಡಿ. ಆ ತರ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೀರೆ ಸುಕ್ ಬರೋ ಚಾನ್ಸಸ್ ಇರೋದಿಲ್ಲ. ತೀರಾ ಟೈಟ್ ಆಗಿ ಲಾಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಲೇಯರ್ ಮಾಡ್ಬೇಕಾದ್ರೆ ಲಾಕ್ ಮೇಲೆ ಲಾಕ್ ಮಾಡ್ತೀವಲ್ಲ, ಸೊ ಅಲ್ಲಿ ಟೈಟ್ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ನೋಡಿ ವರ್ಕ್ ಅನ್ನ ಮಾಡ್ಕೊಳ್ಳಿ. 4 ಚೈನ್ 2 ಟೈಮ್ಸ್ ಆದ್ಮೇಲೆ ಮತ್ತೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ 2 ಪಾಯಿಂಟ್ ಒಳಗಡೆಗೆ. ಮತ್ತೆ 4 ಚೈನ್. ಸೊ ಈ ಒಂದು ಆರ್ಚ್ ಮಾಡೋದಕ್ಕೆ ಈ 4 ಚೈನ್ ನ 4 ಸತಿ ಹಾಕೋತೀವಿ. ಆರ್ಚ್ ಜಾಗದಲ್ಲಿ 6 ಚೈನ್ 2 ಟೈಮ್ಸ್. ಯಾವ ತರ ಹಾಕೋತೀವಿ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಇಷ್ಟೇ ಬರೋದು ಈ ಒಂದು ಡಿಸೈನ್ಗೆ. 4 6 4 4 6 4 ಈ ಒಂದು ಕೌಂಟಿಂಗ್ಸ್ ಅಲ್ಲೇ ಮಾಡ್ಕೊಂಡಾಗ ಈ ಒಂದು ಆರ್ಚ್ ನ ಮಾಡ್ಕೋಬಹುದು. ಈ ಒಂದು ಆರ್ಚ್ ನಾವೇನ್ ಮಾಡಿದೀವಿ ಅಲ್ವಾ, ಇದನ್ನ ಡಬಲ್ ಕ್ರೋಶನ್ ಅಲ್ಲಿ ಕೂಡ ನಾನು ಮಾಡಿದೀನಿ. ಸೊ ವಿಡಿಯೋ ಲಿಂಕ್ ಏನಾದ್ರು ಬೇಕು ಅಂತ ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಆಯ್ತಾ, 2 ಆರ್ಚ್ ಕಂಪ್ಲೀಟ್ ಆಯ್ತು. ಇಲ್ಲಿ ಸ್ಟೋನ್ ಲೀಸ್ ಕೂಡ ಅಂಟಿಸ್ಕೊಂಡಿದೀನಿ. ಕುಚ್ನ ಈ ರೀತಿ ಲಾಲಿಪಾಪ್ ಕುಚ್ನ ನಾನು ಹಾಕೊಂಡಿದ್ದೀನಿ. ಈ ಒಂದು ಡಿಸೈನ್ ನಾನು ಡಬಲ್ ಕ್ರೋಶೆ ಸ್ಟಿಚ್ ಇಂದ ಯೂಸ್ ಮಾಡಿ ಕಂಪ್ಲೀಟ್ ಫೈನಲ್ ಲುಕ್ ನ ಕೊಟ್ಟಿದ್ದೀನಿ. ಹಿಂಗೆ ಈ ಬೇಬಿ ಅಂದ್ರೆ ಇದು ಏನು ಲಾಲಿಪಾಪ್ ಎಲ್ಲ ಹೇಗ್ ಮಾಡೋದು ಅಂತ ಏನಾದ್ರು ನಿಮ್ಗೆ ಹಿಂದಿನ ವಿಡಿಯೋ ನೋಡಿರ್ಲಿಲ್ಲ ಅಂತ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಲಾಲಿಪಾಪ್ ಡಿಸೈನ್ ಲಿಂಕ್ ಅಂತ ಕಮೆಂಟ್ ಮಾಡಿ, ಡಬಲ್ ಕ್ರೋಶೆ ಆರ್ಚಸ್ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತ ಅಂದ್ರೆ ಫುಲ್ ವಿಡಿಯೋ ಲಿಂಕ್ ಅಂತ ಅಂದ್ರೂ ಕಮೆಂಟ್ ಮಾಡಿ. ನಾನು ನಿಮ್ಗೆ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಈ ಒಂದು ಡಿಸೈನ್ ಫೈನಲ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 1500 ಇಂದ 2000 ವರೆಗೂ ತಗೋಬಹುದು. ಸಮ್ಟೈಮ್ಸ್ 2500 ಕೂಡ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಈ ಡಿಸೈನು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಕೊಟ್ಟಾಗ ನಾನ್ ಮಾಡೋ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅವಾಗ ಇನ್ನ ಹೊಸ ಹೊಸ ಡಿಸೈನ್ಸ್ ನ ನಾನು ಮಾಡ್ಬೋದು. ಸುಮ್ನೆ ವಿಡಿಯೋ ನೋಡಿ ಹಾಗೆ ಹೋದ್ರೆ ನನ್ಗೂ ಗೊತ್ತಾಗಲ್ಲ ನಿಮ್ಗೆ ಇಷ್ಟ ಆಗಿದ್ಯಾ ಇಲ್ವಾ ಅಂತ ಹೇಳಿ. ನಿಮ್ಗೆ ಇಷ್ಟ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಇವತ್ತಿನ ಫಿನಿಶ್ಡ್ ಲುಕ್ ಈ ರೀತಿ ಇದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಮತ್ತೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ಸ್ ಬೇಕು ಅಂದ್ರೆ ಮೇಲ್ಗಡೆ ಮಟೀರಿಯಲ್ಸ್ ಅಂತಾನೆ ನಾನು ನಂಬರ್ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಆ ಮೆಟೀರಿಯಲ್ಸ್ ಶಾಪ್ ಅವ್ರದ್ದು ವೆಬ್ಸೈಟ್ ಡೀಟೇಲ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವರ ಒಂದು ಶಾಪ್ನ ವೆಬ್ಸೈಟ್ಗೆ ಹೋಗಿ ನೀವು ಬೀಡ್ಸ್ ಆಗ್ಲಿ ಥ್ರೆಡ್ ಆಗ್ಲಿ ಪ್ರತಿಯೊಂದು ನಾವೇನು ಈ ಟೈಲರಿಂಗ್ ಐಟಮ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಅವಾಗವಾಗ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಅವಾಗವಾಗ ವೆಬ್ಸೈಟ್ ಕೂಡ ನೀವು ಚೆಕ್ ಮಾಡ್ತಾ ಇದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.